ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋನಲ್ಲಿ ನಾವು ಮಾತಾಡ್ತಕ್ಕಂಥ ವಿಷಯ ಏನು ಅಂತಂದರೆ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಮತ್ತು ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಂತ ಟೂ ಟೈಪ್ಸ್ ಆಫ್ ಕಂಪನೀಸ್ ಬರ್ತಾ ಹೋಗುತ್ತೆ. ಯಾರೇ ಒಬ್ಬ ವ್ಯಕ್ತಿ IT ಕಂಪನಿ ಒಳಗಡೆ ಬರಬೇಕು ಅಂತ ಅನ್ಕೊಂಡ್ರೆ ಈ ಟೂ ಟೈಪ್ಸ್ ಆಫ್ ಕಂಪನೀಸ್ ಬಗ್ಗೆ ನೀವು ಕೇಳಿರ್ತೀರಾ. ಇದರಲ್ಲಿ ಯಾವುದಕ್ಕೆ ಹೋಗಬೇಕು ಅಂತ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ. ಬೇಸಿಕ್ ಆಗಿ ಈ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಮತ್ತು ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಂದರೆ ಏನು, ಇವೆರಡಕ್ಕೂ ಇರತಕ್ಕಂಥ ಪ್ರೋಸ್ ಆ್ಯಂಡ್ ಕಾನ್ಸ್ ಏನು, ನಾವು ಇವಾಗ ಎಂಟ್ರಿ ಲೆವೆಲಲ್ಲಿ ಹೋಗಬೇಕು ಅಂತ ಅನ್ಕೊಂಡ್ರೆ ಅಥವಾ ನೀವು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಆಗಿದ್ರು ಯಾವ ಟೈಪ್ ಆಫ್ ಕಂಪನೀಸ್ನಲ್ಲಿ ವರ್ಕ್ ಮಾಡೋದು ನಮಗೆ ಬೆನಿಫಿಟ್ ಆಗಿರುತ್ತೆ, ಜೊತೆಗೆ ಯಾವುದರಲ್ಲಿ ಹೈ ಸ್ಯಾಲರಿಯನ್ನು ಕೊಡ್ತಾರೆ, ವರ್ಕ್ ಕಲ್ಚರ್ ಯಾವ ಥರ ಇರುತ್ತೆ, ನಿಮಗೆ ಬೋನಸ್ ಆ್ಯಂಡ್ ಅದರ್ ಥಿಂಗ್ಸ್ ಯಾವ್ಯಾವ ಥರ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ನೀವು ಯಾವ ಕಂಪ್ನಿಗೆ ಹೋಗಬೇಕು ಅಂತಕ್ಕಂಥದ್ದು ಯಾರು ಡಿಸೈಡ್ ಮಾಡಬೇಕು ಅಂತಂದರೆ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ. ನಾನು ಇದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಕೊಡ್ತಾ ಹೋಗ್ತೀನಿ. ಕೊನೆಗೆ ನೀವು ಯಾವ ಟೈಪ್ ಆಫ್ ಕಂಪನಿಗೆ ಜಾಯ್ನ್ ಆಗ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ತಾ ಹೋಗಿ. ಈ ವಿಡಿಯೋ ಎಂಡ್ನಲ್ಲಿ ನನಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಜನ ಪ್ರಾಡಕ್ಟ್ ಬೇಸ್ಡಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದೀರಾ, ಎಷ್ಟು ಜನ ಸರ್ವಿಸ್ ಬೇಸ್ಡಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದೀರಾ ಅಂತ. ಸ್ಟಾರ್ಟಿಂಗ್ನಲ್ಲಿ ನಾನು ಇವೆರಡಕ್ಕೂ ಇರ್ತಕ್ಕಂಥ ಒಂದು ಓವರ್ವ್ಯೂನ ಹೇಳ್ತಾ ಹೋಗ್ತೀನಿ. ಈಗ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಏನು ಕೆಲಸ ಮಾಡುತ್ತೆ, ಯಾವ ಥರ ವರ್ಕ್ ಆಗುತ್ತೆ, ಜೊತೆಗೆ ಸರ್ವಿಸ್ ಬೇಸ್ಡ್ ಕಂಪನಿ ಏನು ಕೆಲಸ ಮಾಡುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಒಂದು ಬೇಸಿಕ್ ಆಗಿ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಇವಾಗ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಂದರೆ ಆ ನೇಮ್ ಹೇಳ್ತಾ ಇದೆಯಲ್ಲ, ಅದೇ ಥರನೇ ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಮೇ ಬಿ ಅದು ಅಮೆಝಾನ್ ಕಂಪನಿ ಆಗಿರ್ಬೋದು, ಮೈಕ್ರೋಸಾಫ್ಟ್ ಕಂಪನಿ ಅಥವಾ ಟೆಸ್ಲಾ, ಈ ಥರದ ಆಪಲ್, ಈ ಥರದ್ದು ಕಂಪನೀಸ್ ಎಲ್ಲ ಇದಾವಲ್ಲ, ಅದರ ಓನ್ ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡ್ತಾ ಇರ್ತಾರಲ್ಲ, ಅಂಥ ಕಂಪನೀಸ್ ಬಂದು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್. ಈ ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಂತ ನೋಡಿದ್ರೆ ನಮ್ಮ ಇಂಡಿಯನ್ ಓರಿಯೆಂಟೆಡ್ ಕಂಪನೀಸ್ ಆಲ್ಮೋಸ್ಟ್ ಆಲ್ ಸರ್ವಿಸ್ ಬೇಸ್ಡ್ ಕಂಪನೀಸೇ ಆಗಿರ್ತವೆ. ಇವಾಗ ಅಕ್ಸೆಂಚರ್, ವಿಪ್ರೋ, ಇನ್ಫೋಸಿಸ್, TCS ಈ ಥರದ ಕಂಪನೀಸ್ ಎಲ್ಲ ನಾವು ನೋಡಿದ್ರೆ ಇವೆಲ್ಲ ಬಂದುಬಿಟ್ಟು ಸರ್ವಿಸ್ ಬೇಸ್ಡ್ ಕಂಪನೀಸ್. ಇವಾಗ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಎಲ್ಲ ಇದಾವಲ್ಲ, ಇವು ಬಂದುಬಿಟ್ಟು ತಾನೇ ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡೋದಾಗಿರಲಿ, ಇನೋವೇಷನ್ಸ್ ಆಗಿರಲಿ, ಈ ಥರ ವರ್ಕ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಇವಾಗ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ಗೆ ಯಾವುದಾದ್ರೂ ಒಂದು ಸರ್ವಿಸ್ ಬೇಕು ಅಂತ ಅಂದ್ಕೊಳ್ಳಿ, ಅಂಥ ಟೈಮ್ನಲ್ಲಿ ಬಂದುಬಿಟ್ಟು ಅಂಥ ಕಂಪನೀಸ್ ಬಂದುಬಿಟ್ಟು ಈ ಥರ ಕಂಪನೀಸ್ ಇದಾವಲ್ಲ ಸರ್ವಿಸ್ ಬೇಸ್ಡ್ ಕಂಪನೀಸ್ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ನನಗೆ ಈ ಥರ ಸರ್ವಿಸ್ ಬೇಕು, ಇದನ್ನು ನಿಮ್ಮ ಕೈಲಿ ಮಾಡ್ಕೊಡೋಕ್ಕಾಗುತ್ತಾ, ಅಥವಾ ನನಗೆ ಈ ಥರದೊಂದು ಅಪ್ಲಿಕೇಶನ್ ಬೇಕು, ಅದನ್ನು ನಿಮ್ಮ ಕೈಲಿ ಬಿಲ್ಡ್ ಮಾಡ್ಕೊಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸರ್ವಿಸ್ ಬೇಸ್ಡ್ ಕಂಪನೀಸ್ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಅಂಥ ಟೈಮಲ್ಲಿ ಈ ಸರ್ವಿಸ್ ಪ್ರೊವೈಡರ್ಸ್ ಎಲ್ಲ ಇರ್ತಾರಲ್ಲ, ಇಂಥ ಕಂಪನೀಸ್ಗಳು ಸ್ವಲ್ಪ ಜನ ಎಂಪ್ಲಾಯೀಸ್ನ ಈ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ಗೆ ಕಳಿಸ್ಕೊಟ್ಬಿಟ್ಟು ಆ ವರ್ಕ್ನ ಮುಗಿಸಿ ಕೊಡ್ತಾರೆ. ಅವ್ರ ಹತ್ರ ಇವರು ಈ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅವರೆಲ್ಲ ಬಂದುಬಿಟ್ಟು ಕ್ಲೈಂಟಾಗಿ ವರ್ಕ್ ಮಾಡ್ತಾ ಹೋಗ್ತಾರೆ. ಇವ್ರು ಬಂದುಬಿಟ್ಟು ಆ ಕ್ಲೈಂಟ್ಸ್ ಕೊಡ್ತಕ್ಕಂಥ ರಿಕ್ವೆಸ್ಟ್ಸ್ನೆಲ್ಲ ಫುಲ್ಫಿಲ್ ಮಾಡಿಕೊಡ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಆ ಸರ್ವಿಸ್ಗೆ ಸ್ವಲ್ಪ ಚಾರ್ಜಸ್ ಅಂತ ತೊಗೊತಾರೆ. ಅಂದರೆ ಇಷ್ಟು ಪ್ಯಾಕೇಜ್, ಈ ಕಂಪ್ಲೀಟ್ ಪ್ರಾಜೆಕ್ಟ್ನ ನಾನು ಮಾಡ್ಕೊಡೋಕ್ಕೆ ಇಷ್ಟು ನನಗೆ ಪ್ಯಾಕೇಜ್ನ ಕೊಡಿ ಅಂತ ಹೇಳ್ಬಿಟ್ಟು ಸರ್ವಿಸ್ ಬೇಸ್ಡ್ ಕಂಪನೀಸ್ ಬಂದುಬಿಟ್ಟು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಹತ್ರ ದುಡ್ಡನ್ನ ಇಸ್ಕೊತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಬೇಸಿಕಾಗಿ ಬಂದು ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡೋ ಕೆಲಸನ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಮಾಡುತ್ತೆ. ಸರ್ವಿಸ್ನ ಪ್ರೊವೈಡ್ ಮಾಡೋದು ಈ ಕ್ಲೈಂಟ್ಸಿಗೆ ಅವರ ಒಂದು ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಕೆಲಸನ ಮಾಡ್ಕೊಡೋದು ಬಂದ್ಬಿಟ್ಟು ಈ ಸರ್ವಿಸ್ ಬೇಸ್ಡ್ ಕಂಪನೀಸ್ ವರ್ಕ್ ಮಾಡ್ತಾ ಹೋಗುತ್ತೆ. ನಾನು ಹೇಳ್ದಂಗೆ ಇಂಡಿಯನ್ ಬೇಸ್ಡ್ ಕಂಪನೀಸ್ ತುಂಬ ಕಂಪನೀಸ್ ಇದ್ದಾವೆ. ಅಕ್ಸೆಂಚರ್, TCS, ವಿಪ್ರೋ, ಈ ಥರ. ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಮೆಝಾನ್, ಗೂಗಲ್ ಈ ಥರದ ಕಂಪನೀಸ್ ಇದ್ದಾವೆ. ನಾನು ಕೂಡ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ? ಇವಾಗ ನಾವು ಪ್ರೋಸ್ ಆ್ಯಂಡ್ ಕಾನ್ಸನ್ನು ನೋಡ್ತಾ ಹೋಗೋಣ. ಯಾವುದರಲ್ಲಿ ಹೋಗೋದು ನಿಮಗೆ ಚೆನ್ನಾಗಿರ್ಬೋದು ಅನ್ನೋದನ್ನು ಕ್ಲೀನಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ನೋಡಿದ್ರೆ ಸ್ಯಾಲರಿ ಬಂದು ಯಾವ ಕಂಪನೀಸ್ನಲ್ಲಿ ಜಾಸ್ತಿ ಪ್ಯಾಕೇಜ್ನ ಕೊಡ್ತಾರೆ, ಎಲ್ಲಿ ಬಂದು ಕಡಿಮೆ ಪ್ಯಾಕೇಜ್ ಕೊಡ್ತಾರೆ ಅಂತ ನಾವು ನೋಡಿದ್ರೆ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನಲ್ಲಿ ತುಂಬ ಸ್ಯಾಲರಿನ ಪ್ರೊವೈಡ್ ಮಾಡ್ತಾರೆ. ಅವರಿಗೆ ಒಂದು ಒಳ್ಳೆ ಇನೋವೇಟಿವ್ ಪರ್ಸನ್ ಅಥವಾ ಒಂದು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಬೇಕಾಗಿರುತ್ತೆ. ಬಟ್ ಈ ಸರ್ವಿಸ್ ಬೇಸ್ಡ್ ಕಂಪನೀಸ್ನಲ್ಲಿ ಹೇಗೆ ಅಂತ ಅಂದರೆ ಸ್ವಲ್ಪ ಕಮ್ಮಿ ಪ್ಯಾಕೇಜಸ್ನ ಕೊಡ್ತಾರೆ ಕಂಪ್ಯಾರಿಟಿವ್ಲಿ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ನಾವು ನೋಡಿಕೊಂಡ್ರೆ. ಇವರು ಬಂದುಬಿಟ್ಟು ತುಂಬ ನಾಲೆಡ್ಜ್ನ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂತಂದರೆ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಇವರು ವರ್ಕ್ ಮಾಡ್ತಾ ಇರ್ತಾರಲ್ಲ. ಸೊ ತುಂಬ ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇರ್ತಾರೆ ಈ ಸರ್ವಿಸ್ ಬೇಸ್ಡ್ ಕಂಪನೀಸ್ನಲ್ಲಿ. ಸಾವಿರಾರು ಜನ, ಲಕ್ಷಾಂತರ ಜನ ವರ್ಕ್ ಮಾಡ್ತಾ ಇರ್ತಾರೆ. ಈ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನಲ್ಲಿ ತುಂಬ ಕಮ್ಮಿ ಜನ ವರ್ಕ್ ಮಾಡ್ತಾ ಇರ್ತಾರೆ. ಕಮ್ಮಿ ಜನ ವರ್ಕ್ ಮಾಡಿದ್ರು ಆಲ್ಮೋಸ್ಟ್ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿಗಳನ್ನ ಹೈರ್ ಮಾಡಿರ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ತುಂಬ DSA, ಪ್ರಾಬ್ಲಮ್ ಸಾಲ್ವಿಂಗ್, ಕೋಡಿಂಗ್ ಸ್ಕಿಲ್ಸ್ ಈ ಥರದ್ದೆಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ತಾ ಹೋಗಿ. ಓಕೆನಾ? ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನಲ್ಲಿ ಅದಕ್ಕೋಸ್ಕರ ಈ ಇಂಟರ್ವ್ಯೂಸ್ನಲ್ಲೆಲ್ಲ ತುಂಬ ಡಿಫಿಕಲ್ಟೀಸ್ ಇರುತ್ತೆ ಈ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನ ಇಂಟರ್ವ್ಯೂನ ಕ್ಲಿಯರ್ ಮಾಡಬೇಕಂದ್ರೆ ಕಂಪೇರ್ಡ್ ಟು ದ ಸರ್ವಿಸ್ ಬೇಸ್ಡ್ ಕಂಪನೀಸ್. ಸೊ ಇವರಿಗೆ ತುಂಬ ಸ್ಯಾಲರಿನ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ರೇಂಜ್ನ ನಾವು ನೋಡ್ತಾ ಹೋದರೆ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸಲ್ಲಿ ಆಲ್ಮೋಸ್ಟ್ 8 to 10 lakh 20 lakh ತನಕನೂ ಇನಿಷಿಯಲ್ ಫ್ರೆಷರ್ಸ್ಗೆ ಪೇ ಮಾಡ್ತಾ ಹೋಗ್ತಾರೆ. ಬಟ್ ಈ ಸರ್ವಿಸ್ ಬೇಸ್ಡ್ ಕಂಪನೀಸ್ನ ನಾವು ನೋಡ್ತಾ ಹೋದರೆ ಒಂದು 3 to 4 lakhs ಒಂದು ಬೇಸಿಕ್ ಸ್ಯಾಲರಿ ಅಂತ ಅಂದ್ಕೊಳ್ಳಿ. ಅಂದರೆ ಇನಿಷಿಯಲ್ ಆಗಿ ಜಾಯ್ನ್ ಆಗೋರಿಗೆ ಅಷ್ಟು ಪ್ಯಾಕೇಜ್ನ ಕೊಡ್ತಾ ಇರ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇದು ಬಂದು ಸ್ಯಾಲರಿ ರೇಂಜಸ್. ಎರಡನೇದು ನಾವು ನೋಡಿಕೊಂಡ್ರೆ ಇನೋವೇಟಿವ್, ಅಂದರೆ ನಮ್ಮ ಒಂದು ಕಂಪ್ಲೀಟ್ ಟ್ಯಾಲೆಂಟ್ನ ಆ ಕಂಪನಿ ವರ್ಕಿಗೆ ನಾವು ಹಾಕೋಕ್ಕಾಗುತ್ತಾ ಅಂತ ನಾವು ಚೆಕ್ ಮಾಡೋದಾದರೆ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಇನೋವೇಷನ್ ಆಗ್ತಾ ಹೋಗ್ಬೋದು. ನಿಮ್ಮ ಒಂದು ಐಡಿಯಾಸ್ನ
ಕೊಡ್ತಾ ಹೋಗ್ಬೋದು, ಹೊಸ ಹೊಸ ಥಿಂಗ್ಸ್ನ ಲರ್ನ್ ಮಾಡ್ತಾ ಹೋಗ್ಬೋದು. ಯಾಕೆ ಅಂತಂದರೆ ಅವ್ರು ಕಂಪ್ಲೀಟಾಗಿ ಪ್ರಾಡಕ್ಟ್ ಜೊತೆ ವರ್ಕ್ ಮಾಡೋದ್ರಿಂದ ಆ ಪ್ರಾಡಕ್ಟ್ ಡಿಸೈನಿಂಗಿಗೆ ಹೆಲ್ಪ್ ಮಾಡ್ಬೋದು ನೀವು, ಅಥವಾ ಬೇರೆ ಬೇರೆ ಥಿಂಗ್ಸ್ಗೆ ಹೆಲ್ಪ್ ಮಾಡ್ತಾ ಹೋಗ್ಬೋದು. ಬಟ್ ಸರ್ವಿಸ್ ಬೇಸ್ ಕಂಪನೀಸು ಮೆಜಾರಿಟಿ ಬಂದುಬಿಟ್ಟು ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ. ಈಗ ಕ್ಲೈಂಟ್ಸ್ ಬಂದುಬಿಟ್ಟು ನನಗೆ ಈ ಥರ ಒಂದು ಫೀಚರ್ಸ್ ಬೇಕು, ಈ ಥರ ಒಂದು ಅಪ್ಲಿಕೇಶನ್ ನನಗೆ ಪರ್ಫಾರ್ಮ್ ಮಾಡಬೇಕು ಅಂತ ಅವ್ರು ಕೇಳಿದ್ರೆ ಅವ್ರು ಏನನ್ನು ಕೇಳ್ತಿದ್ದಾರೆ ಅದಕ್ಕೆ ತಕ್ಕಂಗೆ ಇವ್ರು ವರ್ಕ್ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ಸರ್ವಿಸ್ ಬೇಸ್ ಕಂಪ್ನೀಸಲ್ಲಿ ವರ್ಕ್ ಮಾಡೋರು. ಸೊ ತುಂಬ ಇನೋವೇಷನ್ನ ಆಗ್ತಕ್ಕಂಥ ಒಂದು ಚಾನ್ಸಸ್ ಸಿಗಲ್ಲ ಈ ಸರ್ವಿಸ್ ಬೇಸ್ ಕಂಪನೀಸ್ನಲ್ಲಿ ನಾವು ನೋಡ್ತಾ ಹೋದರೆ. ಬಟ್ ಪ್ರಾಡಕ್ಟ್ ಬೇಸ್ ಕಂಪನೀಸ್ನಲ್ಲಿ ನೀವು ಕಂಪ್ಲೀಟ್ ನಿಮ್ಮ ಒಂದು ಟ್ಯಾಲೆಂಟ್ನ ಆಗ್ತಾ ಹೋಗ್ಬೋದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ. ಮೂರನೇದೇನು ಅಂತಂದರೆ ವರ್ಕ್ ಪ್ರೆಷರ್, ಅಂದರೆ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತಾ ಹೋಗ್ತೀವಲ್ಲ. ಈಗ ವರ್ಕ್ ಪ್ರೆಷರ್ ಯಾವ ಥರ ಇದೆ, ತುಂಬ ಟೆನ್ಷನ್ ಇರುತ್ತಾ, ಇದನ್ನೆಲ್ಲ ನೀವು ಕೇಳ್ತಾ ಹೋದರೆ ಪ್ರಾಡಕ್ಟ್ ಬೇಸ್ ಕಂಪ್ನೀಸಲ್ಲಿ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ತಾರೆ. ಯಾಕೆ ಅಂತ ಅಂದರೆ ಕಂಪ್ಲೀಟ್ ಇನೋವೇಷನ್ ಪ್ರಾಡಕ್ಟ್ ಜೊತೆ ನೀವು ಕಂಬೈನ್ ಆಗಿ ವರ್ಕ್ ಮಾಡುವಾಗ ನೀವು ಕಂಪ್ಲೀಟ್ ಎಫರ್ಟ್ನ ಹಾಕಬೇಕಾಗುತ್ತೆ. ಜೊತೆಗೆ ತುಂಬ ಕೋಡಿಂಗ್ ರಿಕ್ವೈರ್ಮೆಂಟ್ನ ಕೇಳ್ತಾ ಇರ್ತಾರೆ, ತುಂಬ ಅಪ್ಲಿಕೇಶನ್ ಡೆವಲಪ್ಮೆಂಟ್ಗೆಲ್ಲ ಡೆಡ್ಲೈನ್ಸ್ ಎಲ್ಲ ಇಡ್ತಾರಲ್ಲ. ಸೊ ತುಂಬ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತ ತುಂಬ ರಿವ್ಯೂ ಕೊಡ್ತಾ ಇದ್ದಾರೆ ಎಂಪ್ಲಾಯೀಸು. ಬಟ್ ಸರ್ವಿಸ್ ಬೇಸ್ ಕಂಪನಿನಲ್ಲೂ ಕೂಡ ತುಂಬಾ ವರ್ಕ್ ಪ್ರೆಷರ್ ಬರ್ತಾ ಹೋಗುತ್ತೆ, ಕಂಪೇರಿಟಿವ್ಲಿ ಸ್ವಲ್ಪ ಕಡಿಮೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ತುಂಬ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಈಸಿಯಾಗಿರಬೇಕು, ಬಟ್ ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಇರಬೇಕು ಅನ್ನೋಂಗಿದ್ರೆ ನೀವು ಸರ್ವಿಸ್ ಬೇಸ್ಡ್ ಕಂಪನೀಸ್ನ ಪ್ರಿಫರ್ ಮಾಡ್ತಾ ಹೋಗ್ಬೋದು. ಬಟ್ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನಲ್ಲಿ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಪ್ರಾಡಕ್ಟ್ ಜೊತೆ ನೀವು ಡೈರೆಕ್ಟಾಗಿ ವರ್ಕ್ ಮಾಡ್ತಿರೋದ್ರಿಂದ ತುಂಬ ಹೈಲಿ ಕೋಡಿಂಗ್ ಸ್ಕಿಲ್ ಇರೋರನ್ನ ಹೈರ್ ಮಾಡ್ತಾರೆ. ಜೊತೆಗೆ ತುಂಬಾ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ ಅಂತ ತುಂಬ ಎಂಪ್ಲಾಯೀಸ್ ರಿವ್ಯೂ ಕೊಡ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ. ಈಗ ನಾಲ್ಕನೇ ವಿಷಯ ಏನು ಅಂತಂದರೆ ಲರ್ನಿಂಗ್ ಕರ್ವ್ ಅಂತ ನಾವು ನೋಡಿದ್ರೆ, ಅಂತ ನಿಮ್ಮ ಒಂದು ಸ್ಕಿಲ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನೋಡಿದ್ರೆ ನೀವು ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸಲ್ಲಿ ತುಂಬ ಕಲಿತಾ ಹೋಗ್ತೀರಾ. ನೀವು ನಿಮ್ಮ ಒಂದು ಸ್ಕಿಲ್ಸ್ ಬಂದುಬಿಟ್ಟು ಅಥವಾ ಕರಿಯರ್ ಗ್ರೋತ್ ಬಂದುಬಿಟ್ಟು ಈ ಥರ ಇರುತ್ತೆ ಇಲ್ಲಿ ನೀವು ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ನಲ್ಲಿ ನೋಡಿದ್ರೆ. ಬಟ್ ಸರ್ವಿಸ್ ಬೇಸ್ಡ್ ಕಂಪ್ನೀಸ್ನಲ್ಲಿ ನೋಡಿದ್ರೆ ಈ ಥರ ಇರುತ್ತೆ. ಯಾಕೆ ಅಂದರೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗ್ತೀರಾ, ಕ್ಲೈಂಟ್ ಏನು ಕೇಳ್ತಾರೋ ಅದನ್ನು ಮಾಡ್ಕೊಡ್ತಾ ಹೋಗ್ತೀರಾ. ಬಟ್ ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸಲ್ಲಿ ನೀವು ಕಂಪ್ಲೀಟ್ ಇನೋವೇಷನ್ ಹಾಕೋದ್ರಿಂದ ತುಂಬ ಲರ್ನಿಂಗ್ಸ್ನ ಮಾಡೋಕ್ಕೆ ನಿಮಗೆ ತುಂಬ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೀವು ತುಂಬ ಸ್ಕಿಲ್ಸ್ನ ಲರ್ನ್ ಮಾಡ್ಕೊಳ್ಳೋಕ್ಕೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ತಾ ಹೋಗಿ. ಓಕೆನಾ. ಐದನೇ ವಿಷಯ ಏನು ಅಂತ ಅಂದರೆ ಇನಿಷಿಯಲ್ ಸ್ಟೇಜಸ್ನಲ್ಲಿ ಎಂಟ್ರಿ ಆಗ್ತಿರಲ್ಲ, ಅದು ಬಂದು ತುಂಬಾ ಡಿಫಿಕಲ್ಟಿ ಇರತಕ್ಕಂಥದ್ದು ಎಲ್ಲಿ ಅಂತ ಅಂದರೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ನಾನು ಹೇಳ್ದಂಗೆ ಹೈಲಿ ಕೋಡಿಂಗ್ ನಾಲೆಡ್ಜ್ ಅಥವಾ ಸಿಸ್ಟಮ್ ಡಿಸೈನಿಂಗ್ ನಾಲೆಡ್ಜ್ ಅಥವಾ ತುಂಬ ಟ್ಯಾಲೆಂಟೆಡ್ ಆಗಿರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸಲ್ಲಿ. ಯಾಕೆ ಅಂತಂದರೆ ಅವರು ಸ್ಯಾಲ್ರಿ ಬಗ್ಗೆ ತುಂಬಾ ಅವರು ಕೇರ್ ಮಾಡಲ್ಲ, ನಿಮಗೆ ಜಾಸ್ತಿ ಸ್ಯಾಲ್ರಿನ ಕೊಡೋಕ್ಕೆ ರೆಡಿನೇ ಇರ್ತಾರೆ. ಬಟ್ ಅವ್ರು ತುಂಬ ಕೇರ್ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಟ್ಯಾಲೆಂಟ್ ಮತ್ತು ನಿಮ್ಮ ಒಂದು ಸ್ಕಿಲ್ ಸೆಟ್ನ ತುಂಬ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಎಂಟ್ರಿ ಲೆವೆಲಲ್ಲಿ ನಿಮಗೆ ಇದು ತುಂಬಾ ಡಿಫಿಕಲ್ಟಿ ಅನ್ನಿಸ್ಬೋದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಒಳಗಡೆ ಹೋಗೋಕ್ಕೆ. ಬಟ್ ಸರ್ವಿಸ್ ಬೇಸ್ಡ್ ಕಂಪನೀಸ್ ನಾವು ಒಳಗಡೆ ನೀವು ಹೋಗೋದು ಸ್ವಲ್ಪ ಈಸಿನೇ ಇರುತ್ತೆ ಅಂತ ಅಂದ್ಕೊಳ್ಳಿ. ತುಂಬ ಎಫರ್ಟ್ ಹಾಕಿ ನೀವು ಟ್ರೈ ಮಾಡಲ್ಲ, ಒಂದು ಲೆವೆಲ್ಗೆ ಸ್ಕಿಲ್ಸ್ ಇದೆ, ಎಲ್ಲದರಲ್ಲೂ ಸ್ವಲ್ಪ ಸ್ಕಿಲ್ಸ್ ಗೊತ್ತು ಅಂದ್ರೂ ಕೂಡ ನೀವು ಒಂದು ಸರ್ವಿಸ್ ಬೇಸ್ಡ್ ಕಂಪನಿ ಒಳಗಡೆ ಈಸಿಯಾಗಿ ಎಂಟ್ರಿ ಆಗ್ತಾ ಹೋಗ್ಬೋದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ. ಕೊನೆ ವಿಷಯ ಏನು ಅಂತಂದರೆ ಗ್ರೋತ್ ಬಗ್ಗೆ ನಾವು ನೋಡ್ತಾ ಹೋದರೆ ಇದರಲ್ಲಿ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನಲ್ಲಿ ನಾನು ಹೇಳ್ದಂಗೆ ತುಂಬಾ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ಒಂದು ಆರ್ಕಿಟೆಕ್ಚರ್ ಬರುತ್ತಲ್ಲ, ಆರ್ಗನೈಸೇಷನ್ ಆರ್ಕಿಟೆಕ್ಚರ್, ಅದು ಕೂಡ ತುಂಬಾ ಮಿನಿಮೈಸ್ಡ್ ಆಗಿರುತ್ತೆ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನಲ್ಲಿ. ಬಟ್ ಈ ಸರ್ವಿಸ್ ಬೇಸ್ಡ್ ಕಂಪನೀಸ್ನಲ್ಲಿ ನೀವು ಆರ್ಕಿಟೆಕ್ಚರ್ನ ನೋಡ್ತಾ ಹೋದರೆ ಸೀನಿಯರ್ ಮ್ಯಾನೇಜರ್ ಅಂತ ಇರ್ತಾರೆ, ಅದರಲ್ಲಿ ಬಂದು ಅಸೋಸಿಯೇಟ್ ಸೀನಿಯರ್ ಮ್ಯಾನೇಜರ್ ಅಂತ ಇರ್ತಾರೆ, ಮ್ಯಾನೇಜರ್ ಅಂತ ಇರ್ತಾರೆ, ಟೀಮ್ ಲೀಡ್ ಅಂತ ಇರ್ತಾರೆ, ಸೀನಿಯರ್ ಡೆವಲಪರ್ಸು, ಅಸಿಸ್ಟೆಂಟ್ ಸೀನಿಯರ್ ಡೆವಲಪರ್ಸ್, ಈ ಥರ ತುಂಬ ಒಂದು ಲೆವೆಲ್ಸ್ಗಳು ಬರ್ತಾ ಹೋಗುತ್ತೆ. ಒಂದು ಲೆವೆಲ್ಗೆ ನೋಡ್ಕೊಂಡ್ರೆ 15 ಲೇಯರ್ಸ್ 14 ಲೇಯರ್ಸ್ ಬಂದ್ರೂ ಕೂಡ ನಾವು ಆಶ್ಚರ್ಯ ಪಡೋಂಗಿಲ್ಲ ಈ ಸರ್ವಿಸ್ ಬೇಸ್ಡ್ ಕಂಪನೀಸ್ನಲ್ಲಿ. ಬಟ್ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನಲ್ಲಿ ಡೈರೆಕ್ಟ್ ಲೀಡರ್ ಇರ್ತಾರೆ, ಅವರು ಕೆಳಗಡೆ ಮ್ಯಾನೇಜರ್ ಇರ್ತಾರೆ, ಆ ಮ್ಯಾನೇಜರ್ ಕೆಳಗಡೆ ನೀವೆಲ್ಲ ಬರ್ತಾ ಹೋಗ್ತೀರಾ. ಮೇ ಬಿ 2 to 3 ಲೆವೆಲ್ ಆಫ್ ಇದರಲ್ಲಿ ಬರ್ತಾ ಹೋಗ್ತೀರಾ. ನಿಮಗೆ ತುಂಬಾ ವಿಸಿಬಿಲಿಟಿ ಇರುತ್ತೆ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ತಾ ಹೋಗಿ. ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನಲ್ಲಿ ನೀವೇನಾದರೂ ಸ್ವಲ್ಪ ಇನೋವೇಷನ್ ತೋರಿಸೋದನ್ನು ಕೂಡ ನೀವು ತುಂಬ ನೋಟಿಸಬಲ್ ಆಗಿರ್ತೀರ ಅನ್ನೋದನ್ನು ನೆನ್ಪಿಟ್ಕೊಳ್ತಾ ಹೋಗಿ. ಜೊತೆಗೆ ನಿಮ್ಮ ಒಂದು ಗ್ರೋತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಒಂದು ಗ್ರೋತ್ ಹಿಂಗಿರುತ್ತೆ ಅಂತ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಪ್ರಾಡಕ್ಟ್ ಬೇಸ್ಡ್ ಕಂಪನೀಸಲ್ಲಿ ಸರ್ವಿಸ್ ಬೇಸ್ಡ್ ಕಂಪನೀಸ್ ಈ ಥರ ಇರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಬೆನಿಫಿಟ್ಸ್ ಎಲ್ಲ ನಾವು ನೋಡ್ತಾ ಹೋದರೆ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಸರ್ವಿಸ್ ಬೇಸ್ಡ್ ಕಂಪನೀಸ್ ಎರಡರಲ್ಲೂ ಕೂಡ ತುಂಬಾ ಚೆನ್ನಾಗಿಯೇ ಮನಿನ ಅಲೋಕೇಟ್ ಮಾಡ್ತಾರೆ ನಿಮಗೆ ಬೆನಿಫಿಟ್ಸ್ನ ಕೊಡೋಕ್ಕೆ. ಪಾರ್ಟೀಸ್ ಆಗಿರ್ಬೋದು ಅಥವಾ ಹೊರಗಡೆ ಔಟಿಂಗ್ ಹೋಗೋಕ್ಕಾಗಿರ್ಬೋದು, ಇವಕ್ಕೆಲ್ಲ ತುಂಬಾ ಮನಿ ಎತ್ತಿಟ್ಟಿರ್ತಾರೆ. ಬಟ್ ಇಲ್ಲಿ ತುಂಬ ಜನ ವರ್ಕ್ ಮಾಡ್ತಾ ಇರ್ತಾರಲ್ಲ, ಸರ್ವಿಸ್ ಬೇಸ್ಡ್ ಕಂಪನೀಸಲ್ಲಿ ತುಂಬ ಜನ ವರ್ಕ್ ಮಾಡ್ತಾ ಇರ್ತಾರೆ, ಸಾವಿರಾರು ಲಕ್ಷಾಂತರ ಜನ ವರ್ಕ್ ಮಾಡೋದ್ರಿಂದ ಆ ಬಜೆಟ್ ಎಲ್ಲರಿಗೂ ಸ್ಪ್ಲಿಟ್ ಆಗೋದ್ರಿಂದ ನಿಮಗೆ ಸ್ವಲ್ಪ ಕಮ್ಮಿ ಒಂದು ಬೆನಿಫಿಟ್ ಸಿಗ್ತಾ ಹೋಗ್ಬೋದು. ಬಟ್ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸಲ್ಲಿ ಇದನ್ನು ಕಂಪೇರ್ ಮಾಡಿ ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿ ನಿಮಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ನಾನು ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಾನು
ಮೇ ಬಿ ಇದಕ್ಕೆ ತುಂಬಾ ಬಯಾಸ್ಡ್ ಆಗಿ ಮಾತಾಡಿರ್ಬೋದು ಅಂತ ಅನ್ಕೊತೀನಿ. ನಿಮಗೆ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಒಳಗಡೆ ಬರಬೇಕು ಅಂತ ಕೂಡ ಅನ್ಸೋಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಬಟ್ ಬರೋಕ್ಕೆ ಅದೇ ಸ್ವಲ್ಪ ನಿಮಗೆ ಸ್ಕಿಲ್ ಸೆಟ್ ತುಂಬ ಚೆನ್ನಾಗಿರಬೇಕಾಗುತ್ತೆ. ಜೊತೆಗೆ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಗೋರಿದಮ್ಸ್, ಕೋಡಿಂಗ್ ಸ್ಕಿಲ್ಸ್, ಈ ಥರ ನಿಮಗೆ ತುಂಬಾ ಚೆನ್ನಾಗಿ ಸ್ಕಿಲ್ಸ್ ಇದೆ ಅಂತ ನೀವು ಅಂದ್ಕೊಂಡ್ರೆ ನೀವು ಆರಾಮಾಗಿ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಒಳಗಡೆ ಬರ್ತಾ ಹೋಗ್ಬೋದು. ಇಲ್ಲ ನಮಗೆ ಮಿನಿಮಮ್ ಸ್ಕಿಲ್ಸ್ ಏನೇ ಇದೆ, ಒಂದು ಎಲ್ಲಾದ್ರೂ ಸ್ವಲ್ಪ ಸ್ಕಿಲ್ಸ್ ಗೊತ್ತು, ನನಗೆ ಎಂಟ್ರಿ ಲೆವೆಲಲ್ಲಿ ನಾನು ಜಾಯ್ನ್ ಆಗಬೇಕು ಅಂತ ಅನ್ಕೊತಿದ್ದೀನಿ ಅಂತ ಅಂದ್ಕೊಂಡ್ರೆ ಸರ್ವಿಸ್ ಬೇಸ್ ಕಂಪನಿನ ನೀವು ಪ್ರಿಫರ್ ಮಾಡೋದು ತುಂಬಾ ಒಳ್ಳೆ ಆಪ್ಷನ್ ಆಗಿರುತ್ತೆ ನಿಮಗೆ. ಓಕೆನಾ? ಮೇ ಬಿ ಈ ಡಿಫ್ರೆನ್ಸ್ ನಿಮಗೆ ಚೆನ್ನಾಗೇ ಗೊತ್ತಾಗಿರುತ್ತೆ. ನೀವು ಯಾವ ಟೈಪ್ ಆಫ್ ಕಂಪನಿ ಒಳಗಡೆ ಹೋಗಬೇಕು ಅಂತ ಅನ್ಕೊತಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಾ ಹೋಗಿ, ನಾನು ಕೂಡ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಸ್ಟೇ ಹ್ಯಾಪಿ. ಕಾರ್ತಿಕ್.